ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿರ್ತೀರಂತ ಅನ್ಕೊತೀನಿ. ಸೊ ನೋಡಿ, ಇವತ್ತು ಹೊಸ ಡ್ರೆಸ್ ಹಾಕೊಂಡು ಕೂತ್ಕೊಂಡಿದ್ದೀನಿ. ಹೊಸ ಡ್ರೆಸ್ ಏನಕ್ಕಪ್ಪ ಅಂತ ಹೇಳಿದ್ರೆ, ಇದು ಮೊನ್ನೆ ರೀಸೆಂಟಾಗಿ ತರಿಸಿದ್ದೆ, ಬಟ್ ಎಲ್ಲಿಗೂ ಹಾಕ್ಕೊಂಡೇ ಇರಲಿಲ್ಲ. ಸರಿ ನನಗೆ ಅನಿಸ್ತಾ ಇತ್ತು ಹಾಕೋಬೇಕು ಅಂತ. ಸೊ ಎಲ್ಲೂ ಹೊರಗಡೆ ಹೋಗಿರ್ಲಿವಲ್ಲ, ಸರಿ ಹಾಕೊಳ್ಳೋಣ, ಅಟ್ಲೀಸ್ಟ್ ಒಂದು ವೀಡಿಯೋ ಮಾಡೋಕ್ಕಾದ್ರು ಅಂತ ಹೇಳ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನನಗೆ ಹೆಂಗಂದರೆ ಡ್ರೆಸ್ಗಳಲ್ಲಿ ಯಾವುದಾದ್ರೂ ಸುಮ್ಮನೆ ಹಂಗೆ ಸ್ಕ್ರಾಲ್ ಮಾಡ್ತಾ ಇರ್ತೀನಿ, ಚೆನ್ನಾಗಿ ಕಾಣಿಸಿದ್ರೆ ಇಷ್ಟ ಆದರೆ ಇಮಿಡಿಯೇಟ್ ಅಲ್ಲೇ ಆರ್ಡರ್ ಕೊಟ್ಬಿಡ್ತೀನಿ. ಸೊ ಇದು ತುಂಬಾ ಚೆನ್ನಾಗಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಆ್ಯಕ್ಚುಲಿ ನಾವು ಹಾಕೊಳ್ಳೋ ಡ್ರೆಸ್ ಕೂಡ ಹೆಂಗೆ ಅಂತ ಹೇಳಿದ್ರೆ, ನಾವು ಯಾವುದೋ ಹೊರಗಡೆ ಯಾವುದಾದ್ರೂ ಒಂದು ಲೊಕೇಶನ್ಗೆ ಹೋಗಿ ಒಂದು ಒಳ್ಳೆ ಫೋಟೋಶೂಟ್ ಮಾಡ್ಕೊತೀವಲ್ಲ, ಆವಾಗ ಕ್ಲೀನಾಗಿ ಗೊತ್ತಾಗುತ್ತೆ, ಓ ಯಾವ ಥರ ಕಾಣಿಸ್ತಾ ಇದೆ ಏನು ಅಂತೇಳ್ಬಿಟ್ಟು. ಸೊ ಇದು ಜಸ್ಟ್ ನಾನು ಮನೆಯಲ್ಲೇ ಜಸ್ಟ್ ಒಂದು ರೌಂಡ್ ಸುಮ್ಮನೆ ಹಂಗೆ ಫೋಟೋಶೂಟು ವೀಡಿಯೋ ಶೂಟ್ ಮಾಡ್ಕೊಂಡಿದ್ದೀನಿ, ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಸೊ ನನ್ನ ಡ್ರೆಸ್ ಹೆಂಗಿದೆ, ಹೆಂಗೆ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಈ ಥರ ಫ್ಲೋರಲ್ಲಿದ್ದರೆ ಸ್ವಲ್ಪ ಇಷ್ಟ ಆಗುತ್ತೆ ನನಗೆ, ಅದಕ್ಕೆ ಸರಿ ಅಂತ ಹೇಳ್ಬಿಟ್ಟು ತೊಗೊಂಡೆ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಟಾಪಿಕಿಗೆ ಬರೋಕ್ಕೆ ಮುಂಚೆ ಒಂದು ಪ್ರಾಡಕ್ಟ್ ಇದೆ, ಅನ್ಬಾಕ್ಸ್ ಮಾಡಿಬಿಡ್ತೀನಿ. ಇದು ಬಂದು ಒಂದು ವಾರದ ಮೇಲಾಗಿದೆ, ಅನ್ಬಾಕ್ಸೇ ಮಾಡೋಕ್ಕಾಗಿಲ್ಲ. ಸರಿ ನಿಮ್ಗೆ ವೀಡಿಯೋ ಮಾಡಿ ತೋರಿಸ್ಬಿಟ್ಟು ಅನ್ಬಾಕ್ಸ್ ಮಾಡೋಣ ಅಂತ ಇದ್ದೆ. ನನಗಂತೂ ಒಂದು ವಾರದಿಂದ ವೀಡಿಯೋನೇ ಮಾಡೋಕ್ಕಾಗ್ತಾಯಿಲ್ಲ. ಚೀಕು ಬೇರೆ ಫುಲ್ ಶುದ್ಧ ತರಲೆ ಆಗಿಬಿಟ್ಟಿದ್ದಾನೆ. ಅವನು ನಿದ್ದೆನೇ ಮಾಡ್ತಾಯಿಲ್ಲ ಇತ್ತೀಚೆಗಂತೂ, ಡೇ ಟೈಮಲ್ಲಿ ಬರೀ ಆಟ. ಅವ್ನು ಮಲ್ಕೊಂಡಿರೋ ಟೈಮಲ್ಲಿ ಅಷ್ಟೇ ನಾನು ವೀಡಿಯೋ ಮಾಡೋಕ್ಕಾಗೋದು. ಸರಿ ಫೈನಲಿ ಇವತ್ತು ಸ್ವಲ್ಪ ಮಲ್ಕೊಂಡಿದ್ದಾನೆ, ಹಂಗಾಗಿ ವೀಡಿಯೋ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ತರಿಸಿರೋ ಪ್ರಾಡಕ್ಟ್ ಏನಪ್ಪ ಅಂತ ಹೇಳಿದ್ರೆ, ಫಿಕ್ಸ್ ಡರ್ಮ್ ಅವ್ರದ್ದು ತರಿಸಿದ್ದೀನಿ. ನಾನು 2 ಆರ್ಡರ್ ಮಾಡಿದ್ದೆ, 4 ಕೊಟ್ಟಿದ್ದಾರೆ. ಬರೀ ಇಂಥದೆಯಾ? ಸೊ ನಾನು ಇವೆರಡು ಪ್ರಾಡಕ್ಟ್ಸ್ನ ತರಿಸಿದ್ದೀನಿ. ನೋಡಿ ಇದೆರಡು. ಇದು ಏನು ಅಂತ ಹೇಳಿದ್ರೆ ಅಂಡರ್ ಆರ್ಮ್ ಲೈಟ್ನಿಂಗ್ ರೋಲ್ ಆನ್ ಅಂತ ಹೇಳ್ಬಿಟ್ಟು, ಅಂಡರ್ ಆರ್ಮ್ ಡಾರ್ಕ್ನೆಸ್ ಆಗಿರುತ್ತಲ್ಲ, ಸೊ ಅದಕ್ಕೆ ಇದರಲ್ಲಿ ಲ್ಯಾಟಿಕ್ ಆ್ಯಸಿಡ್, ಕೋಜಿಕ್ ಆ್ಯಸಿಡು ಮತ್ತು ಮ್ಯಾಂಡಲಿಕ್ ಆ್ಯಸಿಡ್ ಅಂತ ಇದೆ. ಸೊ ಇದು ಪಿಗ್ಮೆಂಟೇಷನ್ ಆಗಿರುತ್ತಲ್ಲ ಅಂಡರ್ ಆರ್ಮಲ್ಲಿ, ಸೊ ಅದನ್ನು ಕಮ್ಮಿ ಮಾಡುತ್ತಂತೆ, ಹಂಗಾಗಿ ತರಿಸಿದ್ದೀನಿ. ಪ್ರೆಗ್ನೆನ್ಸಿನಲ್ಲಿ ತುಂಬಾ ನೆಕ್ಕು ಅಂಡರ್ ಆರ್ಮ್ ಎಲ್ಲ ತುಂಬಾ ಡಾರ್ಕ್ ಆಗಿರುತ್ತೆ, ಪಿಗ್ಮೆಂಟೇಷನ್ ಆಗಿರುತ್ತೆ. ಸೊ ನನಗೂ ಕೂಡ ಹಂಗೆ ಆಗಿತ್ತು, ಸರಿ ಇದು ನೋಡೋಣ ಅಂತ ತರಿಸಿದ್ದೀನಿ. ಇದಕ್ಕೆ ಮುಂಚೆ ನಾನು ಇನ್ನೂ 1-2 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೆ, ಓಕೆ ಅದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಅದು ಕ್ರೀಮು ಅಷ್ಟೇ. ಇದು ಬಂದು ಫಿಕ್ಸ್ ಡರ್ಮ ಹೋದೆ, ಸ್ಕಾರ್ ಫಿಕ್ಸ್ ಅಂತ ಹೇಳ್ಬಿಟ್ಟು. ಇದು ಮೇಯ್ನ್ ನಾನು ಏನಕ್ಕೆ ತರಿಸಿರೋದು ಅಂತ ಹೇಳಿದ್ರೆ, ಇದು ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ಇದು 15 ಗ್ರಾಮ್ಗೆ ಆಲ್ಮೋಸ್ಟ್ 475 ರುಪೀಸ್ ಇದೆ. ಅಂದರೆ ಇಲ್ಲಿ ನನಗೆ ಸ್ವಲ್ಪ ಬ್ಲ್ಯಾಕ್ ಪ್ಯಾಚ್ ಥರ ಆಗಿದೆ. ಈವನ್ ಪ್ರೆಗ್ನೆನ್ಸಿನಲ್ಲೇ ಬಂದಿದ್ದು ನನಗದು 2 ಕಡೆನೂ ಬ್ಲ್ಯಾಕ್ ಪ್ಯಾಚ್ ಥರ ಆಗಿದೆ, ಮೆಲಸ್ಮಾ ಥರ. ಅದು ಹೋಗ್ತಾನೆ ಇಲ್ಲ. ಅದಕ್ಕೆ ಒಂದು ಸಲ ನೋಡೋಣ ಕ್ರೀಮು ಯಾವ್ದಾದ್ರು ಚೆನ್ನಾಗಿರೋದಿದ್ರೆ ಅಂತ ಹುಡುಕ್ತಾ ಇದ್ದೆ. ಸೊ ಇದು ಚೆನ್ನಾಗಿದೆ ಅಂತ ಅನ್ನಿಸ್ತು. ಯೂಶ್ವಲಿ ಫಿಕ್ಸ್ ಡರ್ಮ ಅವ್ರದ್ದು ಪ್ರಾಡಕ್ಟ್ ಚೆನ್ನಾಗಿರುತ್ತೆ, ಅದಕ್ಕೆ ನೋಡೋಣ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ರಿವ್ಯೂ ಕೂಡ ಚೆನ್ನಾಗಿತ್ತು, ಹೆಂಗಿರುತ್ತೋ ಏನೋ ಗೊತ್ತಿಲ್ಲ. ನನಗೆ ಈ ಬ್ಲ್ಯಾಕ್ ಪ್ಯಾಚ್ ಆಗಿದೆಯಲ್ಲ ಅದು ಹೋಗಬೇಕು. ಇನ್ ಕೇಸ್ ಇದು ಹಚ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಷ್ಟಕ್ಕೇ ಆಲ್ಮೋಸ್ಟು 500 ರುಪೀಸ್ ಇದೆ. ಯೂಸ್ ಮಾಡಿ ನೋಡ್ತೀನಿ ಹೆಂಗೆ ಅನಿಸುತ್ತೆ ಏನು ಕತೆ ಅಂತ ಹೇಳ್ಬಿಟ್ಟು. ರಿಸಲ್ಟ್ ಚೆನ್ನಾಗಿದ್ರೆ ಓಕೆ, ನೋಡೋಣ. ಯೂಸ್ ಮಾಡಿದ್ಮೇಲೆ ಹೇಳ್ತೀನಿ ನಿಮಗೆ. ಆ್ಯಕ್ಚುಲಿ ಅದಕ್ಕೆ ಏನೋ ಫ್ರೀಯಾಗಿ ಏನೋ ಇವರೇ ಏನೋ ಕೊಟ್ಟಿದ್ದಾರಪ್ಪ, ಏನೋ ಒಂದು ಫೇಸ್ ವಾಶ್ ಕೊಟ್ಟಿದ್ದಾರೆ, ಆ್ಯಕ್ನೆ ಫೇಸ್ ವಾಶ್ ಕೊಟ್ಟವ್ರೆ. ಇದೆಲ್ಲ ಪ್ರಮೋಷನ್ ಕೊಟ್ಟಿದ್ದಾರೆ. ಯೂಸ್ ಮಾಡಿ ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ನಾವು ಇದನ್ನೇ ತಗೊಳ್ಳಿ ಅಂತ ಹೇಳ್ಬಿಟ್ಟು, ಎಲ್ಲ ಪ್ರಮೋಷನ್ ಐಡಿಯಾಸು. ಅದು ಬಿಟ್ಟು ಇನ್ನೊಂದೇನೋ ಕೊಟ್ಟಿದ್ದಾರೆ, ಇದೇನೋ ಫೇಸ್ ಜೆಲ್ ಅಂತೆ. ನೋಡಿ ಇದು ಫೇಸ್ ಜೆಲ್ ಕೊಟ್ಟಿದ್ದಾರೆ. ಇದೆರಡು ಫ್ರೀ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ನೋಡೋಣ, ಯೂಸ್ ಮಾಡ್ತೀನಿ, ಚೆನ್ನಾಗಿದ್ರೆ ನೆಕ್ಸ್ಟ್ ತೊಗೊಳ್ಳೋಣ ಅಷ್ಟೇ ಅಲ್ವಾ. ಸೊ ಇಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಆಯಿತು. ಇನ್ನೊಂದಷ್ಟು ಪ್ರಾಡಕ್ಟ್ಸ್ ಬಗ್ಗೆ ಹೇಳಬೇಕು, ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ತುಂಬ ಜನ ನನಗೆ ಒಂದಷ್ಟು ಟಾಪಿಕ್ಸ್ನ ಸಜೆಸ್ಟ್ ಮಾಡಿದ್ರು ಇದ್ರ ಬಗ್ಗೆ ಮಾಡಿ ಅಂತ. ಅದರಲ್ಲಂತೂ ಒಬ್ಬರು ನನಗೆ ಎಲ್ಲ ವೀಡಿಯೋದಲ್ಲೂ ಕಮೆಂಟ್ ಆಗ್ತಾಯಿದ್ದಾರೆ ಪಾಪ, ಯೂಟ್ಯೂಬ್ ಹೆಂಗೆ ಸ್ಟಾರ್ಟ್ ಮಾಡೋದು, ನಿಮ್ದು ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳಿ, ನಮ್ಗೆ ಐಡಿಯಾ ಬರುತ್ತೆ, ದಯವಿಟ್ಟು ವೀಡಿಯೋ ಮಾಡಿ ಅಂತೇಳಿ ಆಲ್ಮೋಸ್ಟ್ ಎಲ್ಲ ವೀಡಿಯೋದಲ್ಲೂ ಕಮೆಂಟ್ ಮಾಡಿದರು. ನಾನೇನು ದೊಡ್ಡ ಯೂಟ್ಯೂಬರ್ ಅಲ್ಲ, ನಾನೇನು ದೊಡ್ಡ ಸಕ್ಸಸ್ ನೋಡಿಲ್ಲ ಯೂಟ್ಯೂಬಲ್ಲಿ, ಬಟ್ ಅವ್ರು ಕೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ನಾನು ಮಾಡ್ತಾಯಿದ್ದೀನಿ. ನಾನಿನ್ನ ವೆರಿ ಸ್ಮಾಲ್ ಯೂಟ್ಯೂಬರ್, ನಾನೇ ಇನ್ನೂ ಸೈಕಲ್ ಹೊಡಿತಾ ಇದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದ್ರಿಂದ ನಾನೇನೇನು ಮಿಸ್ಟೇಕ್ಸ್ ಮಾಡಿದ್ದೀನಿ, ಅದರಿಂದ ನನಗೆ ಹೆಂಗೆ ಎಫೆಕ್ಟ್ ಆಗಿದೆ, ಏನು ಕತೆ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಅವಾಗ ನಿಮಗೆ ಐಡಿಯಾ ಬರ್ಬೋದು ಅಷ್ಟೇ. ಒಂದು 3 ಮಿಸ್ಟೇಕ್ಸ್ನ ಮಾಡಲೇಬಾರ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ, ಅದೇನು ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕೆ ಮುಂಚೆ ಸಣ್ಣದಾಗೆ ನನ್ನ ಯೂಟ್ಯೂಬ್ ಜರ್ನಿ ಬಗ್ಗೆ ಹೇಳ್ತೀನಿ. ನಾವು ಮದುವೆ ಆದಾಗಲೇ ಅಂದ್ಕೊಂಡ್ವಿ, ಓಕೆ ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಣ ಅಂತ. ಹಲೋ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಯಾರಿಗಾದ್ರೂ ಅಷ್ಟೇ ಹೊಸ್ದಾಗಿ ಏನಾರು ಸ್ಟಾರ್ಟ್ ಮಾಡ್ತಾಯಿದ್ರೆ ಭಯ ಇರುತ್ತೆ, ಅಯ್ಯೋ ಹೆಂಗೋ ಏನೋ, ಅದು ಹೆಂಗೆ ಯೂಸ್ ಮಾಡೋದು, ಏನು ಕತೆ, ಈ ವಿಡಿಯೋ ಹೆಂಗೆ ಎಡಿಟ್ ಮಾಡೋದು, ಏನೇನೂ ಗೊತ್ತಿಲ್ಲ. ಜಸ್ಟ್ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲಿ ಫೋಟೋ ಅಪ್ಲೋಡ್ ಮಾಡೋದು ಅಂತೇ ಗೊತ್ತಿದ್ದು. ಸಣ್ಣ ಪುಟ್ಟ ಅದು ಇದು ವೀಡಿಯೋ ಎಡಿಟ್ ಮಾಡ್ತಿದ್ವಿ ಅಷ್ಟೇ. ಬಟ್ ತುಂಬಾ ಭಯ ಇತ್ತು, ಅದಕ್ಕೆ ಏನೇನು ಥಿಂಗ್ಸ್ ಬೇಕು, ಅದಕ್ಕೆ ಲ್ಯಾಪ್ಟಾಪ್ ಬೇಕು, ಅದು ತೊಗೋಬೇಕು, ಇದು ತೊಗೋಬೇಕು, ಹೆಂಗೆ ಏನು ಕತೆ ಅಂತ ತುಂಬಾ ಬಗ್ಗೆ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ಯಾರೇ ಆಗಲಿ ಅದಕ್ಕೆ ಕಾಲಿಡೋಕ್ಕೆ ಮುಂಚೆ ತುಂಬಾ ಭಯ ಪಡ್ತಾ ಇರ್ತೀವಿ, ಹೆಂಗೋ ಏನೋ ಸಕ್ಸಸ್ ಆಗಿಲ್ಲ ಅಂದರೆ ಏನು ಅಂತ ಹೇಳ್ಬಿಟ್ಟು. ಸೊ ನಮಗೂ ಕೂಡ ಹಂಗೆ ಭಯ ಇತ್ತು. ಆಮೇಲೆ ಅವಾಗ ಮಾಡೋಣ ಇವಾಗ ಮಾಡೋಣ ಅಂತ ಅಂದ್ಕೊಂಡು ಹಿಂಗೆ ಡ್ರ್ಯಾಗ್ ಮಾಡಿ ಒಂದು 2 ಇಯರ್ಸ್
ವೇಸ್ಟ್ ಮಾಡಿದ್ವಿ. 2 ಇಯರ್ಸ್ ಆದರೂ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಇಲ್ಲ ಸ್ಟಾರ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಸರಿ ಅಂತ ಒಂದು ಸಲ ಡಿಸೈಡ್ ಮಾಡ್ಕೊಂಡ್ವಿ. ನಾವು ಯೂಟ್ಯೂಬ್ನ ಸ್ಟಾರ್ಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ಯೂಟ್ಯೂಬ್ ಚಾನಲ್ನೂ ಓಪನ್ ಮಾಡಿಲ್ಲ, ಆ ಚಾನಲ್ಗೆ ಹೆಸರು ಏನೂ ಇಟ್ಟಿಲ್ಲ. ಬಟ್ ಯೂಟ್ಯೂಬ್ಗೆ ವೀಡಿಯೋ ಮಾತ್ರ ಶೂಟ್ ಮಾಡಿಬಿಟ್ಟಿದ್ದೀವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ವೀಡಿಯೋ ಮಾಡಿದ್ದು ನಾವು ಚಿಕ್ಕಮಂಗ್ಳೂರಿಗೆ ಹೋಗ್ತಿದ್ವಿ, ಜರಿ ಇಕೋ ಸ್ಟೇ ಅಂತ ಹೇಳ್ಬಿಟ್ಟು. ಆ ವಿಡಿಯೋ ಲಿಂಕ್ನ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದನ್ನು ನೀವು ಚೆಕ್ ಮಾಡಿ. ಫಸ್ಟ್ ಟೈಮ್ ವೀಡಿಯೋ ಮಾಡುವಾಗ ನನಗೆ ಏನು ಗೊತ್ತಿಲ್ಲ, ಹೆಂಗೆ ಮಾತಾಡಿದ್ದೀನಿ, ಏನು ಕತೆ. ಹಲೋ ಗೈಸ್, ಯಾರಪ್ಪ ಇದು ಹೊಸ ಮುಖ ಅಂತ ನೋಡ್ತಿದ್ದೀರಾ? ಹೌದು, ನನ್ನ ಹೆಸರು ತಾನ್ವಿ ಅಂತೇಳಿ. ಕ್ಯಾಮ್ರಾ ಎಲ್ಲ ಫೇಸ್ ಮಾಡಿ ಅಭ್ಯಾಸ ಇಲ್ಲ, ಸ್ವಲ್ಪ ಶೈ ಫೀಲಿಂಗ್ ಆಗ್ತಿದೆ. ಏನಾದರೂ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಮತ್ತು ಏನು ಕರೆಕ್ಟ್ ಮಾಡ್ಕೊಬೇಕು ಅದನ್ನು ಕರೆಕ್ಟ್ ಮಾಡ್ಕೊತೀನಿ. ಯಾರಲ್ಲ ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್. ನನ್ನ ವೀಡಿಯೋ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ಲಿಂಕ್ನ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ, ಚೆಕ್ ಮಾಡಿ. ಆ ಪ್ಲೇಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಅದ್ರದ್ದು ವೀಡಿಯೋ ಮಾಡೋಕ್ಕೆ ಅಂತ ಡಿಸೈಡ್ ಮಾಡಿಕೊಂಡು ವೀಡಿಯೋ ಶೂಟ್ ಮಾಡಿದ್ವಿ. ಆಮೇಲೆ ನಾವು ಯಾರಿಗೂ ಹೇಳಿರಲಿಲ್ಲ, ಫ್ರೆಂಡ್ಸ್ಗೆ ಅವ್ರಿಗೆ ಇಲ್ಲಿ ಅಂದಿವೆ. ಹೋಗ್ಬೇಕಾದ್ರೆ ನಾವು ಚಂದ್ರಪಟ್ಟಣದಲ್ಲಿ ಒಂದು ಬಿರಿಯಾನಿ ಸ್ಪಾಟ್ ಇದೆ, SLN ಬಿರಿಯಾನಿ ಅಂತನೋ ಏನೋ, ಅಲ್ಲಿ ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಅಲ್ಲಿ ಹೋಗಿ ಬೆಳಗ್ಗೆನೇ ಹೋಗಿದ್ವಿ, ಅವಾಗ ಬಿರಿಯಾನಿ ಮಾಡ್ತಾಯಿದ್ರು. ಸೊ ನಾವು ವೀಡಿಯೋ ಶೂಟ್ ಮಾಡ್ತಾಯಿದ್ವಿ. ವೀಡಿಯೋ ಶೂಟ್ ಮಾಡೋದು ನೋಡಿ ಅವ್ರು ಕೇಳಿದ್ರು ಯೂಟ್ಯೂಬರ್ ಅಂತ. ಹ್ಞೂ ಅಂತ ಹೇಳಿದ್ವಿ. ಸದ್ಯ ಅವ್ರು ನಮ್ಮ ಪುಣ್ಯಕ್ಕೆ ಯಾವ ಚಾನಲ್ಲು ಅಂತ ಏನೂ ಕೇಳಲಿಲ್ಲ, ನಮ್ಮ ಚಾನಲ್ಲು ಓಪನ್ ಮಾಡಿಲ್ಲ, ನಾವು ಚಾನಲ್ ಹೆಸರೂ ಇಲ್ಲ, ಏನು ಹೇಳೋದು. ಸದ್ಯ ಅವ್ರು ಏನೂ ಕೇಳಲಿಲ್ಲ ಪಾಪ, ತುಂಬಾ ಯೂಟ್ಯೂಬರ್ ಅಂತ ಹೇಳಿದ್ದಷ್ಟೇ. ಸೊ ತುಂಬಾ ಚೆನ್ನಾಗಿ ಮಾತಾಡಿಸಿ, ಸೊ ತುಂಬಾ ಚೆನ್ನಾಗಿ ಎಲ್ಲ ವೀಡಿಯೋ ಶಾರ್ಟ್ ಎಲ್ಲ ತಗೊಳಕ್ಕೆ ಹೆಲ್ಪ್ ಮಾಡಿದ್ರು. ನನಗೆ ಎಷ್ಟು ನಗು ಬರ್ತಿದೆ ಅಂದರೆ ನಂತರ ಯಾರಾದರೂ ಸ್ಟಾರ್ಟ್ ಮಾಡಿರ್ತಾರೆ ಯೂಟ್ಯೂಬರ್ಸು ಅಂತ ಅನಿಸ್ತಾ ಇತ್ತು. ಸೊ ಅದನ್ನೆಲ್ಲ ಶೂಟ್ ಮಾಡಿಕೊಂಡು ನೆಕ್ಸ್ಟಲ್ಲಿ ಚಿಕ್ಕಮಂಗ್ಳೂರು ಹೋಗಿ ಅಲ್ಲಿದ್ದೆಲ್ಲ ಕವರ್ ಮಾಡಿದೆ. ಆ ವಿಡಿಯೋ ಕೂಡ ನಂದು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಓಡಿದೆ ಅಂತ ಅನಿಸುತ್ತೆ. ಸೊ ಆ ಪ್ಲೇಸ್ ಕೂಡ ಚೆನ್ನಾಗಿದೆ, ಜರಿ ಇಕೋ ಸ್ಟೇ ಅಂತ ಹೇಳ್ಬಿಟ್ಟು ಪ್ರೈವೇಟ್ ವಾಟರ್ ಫಾಲ್ಸ್ ಇದೆ. ಸೊ ನೀವು ಒಂದು ಸಲ ಚೆಕ್ ಮಾಡಿ, ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಹೋಗ್ಬೋದು. ಸೊ ಅಲ್ಲಿಂದ ಬಂದಮೇಲೆ ಓಕೆ ವಿಡಿಯೋ ಎಡಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಒಂದಷ್ಟು ರಿಸರ್ಚ್ ಮಾಡಿದ್ವಿ. ಲೈಕ್ ಹೆಂಗೆ ಎಡಿಟ್ ಮಾಡೋದು, ಯಾವ ಆ್ಯಪ್ ಯೂಸ್ ಮಾಡಬೇಕು, ಏನು ಕತೆ ಅಂತ, ಮೊಬೈಲಲ್ಲೇ ಮಾಡ್ಬೋದಾ ಏನು ಅಂತ ಹೇಳ್ಬಿಟ್ಟು. ಬಟ್ ಸಂಜಯ್ಗೆ ಸ್ವಲ್ಪ ಫೋಟೋಗ್ರಫಿ, ಎಡಿಟಿಂಗ್ ಅದ್ರ ಬಗ್ಗೆ ಎಲ್ಲ ಐಡಿಯಾ ಇತ್ತು. ಮೊದಲು ಸಂಜಯ್ ಸ್ವಲ್ಪ ಈ ಫ್ರೀಲ್ಯಾನ್ಸಿಂಗ್ ಫೋಟೋಗ್ರಫಿ ಎಲ್ಲ ಮಾಡ್ತಾಯಿದ್ರು. ಸೊ ಹಂಗಾಗಿ ಸ್ವಲ್ಪ ಐಡಿಯಾ ಇದ್ದಿದ್ದರಿಂದ ಸಂಜಯ್ ಸ್ವಲ್ಪ ಎಡಿಟ್ ಮಾಡಿ ಹಾಕೋದು, ಅದು ಯಾವುದೋ ಆ್ಯಪ್ ನಂಗೆ ಮರ್ತೋಗಿದೆ, ಅದರಲ್ಲಿ ಮಾಡ್ತಾಯಿದ್ರು. ಬಟ್ ಇವಾಗ ನಾವು ಮಾಡ್ತಾ ಇರೋದು ಇನ್ಶಾರ್ಟಲ್ಲಿ ಮಾಡ್ತಿದ್ದೀವಿ. ಅದು ಪ್ರೀಮಿಯಮ್ ಪೇ ಮಾಡಿ ತೊಗೊಂಡು ಅದರಲ್ಲಿ ಮಾಡ್ತಾಯಿದ್ದೀವಿ. ಇನ್ನೊಂದು ಸತಿ ಮತ್ತೆ ದಾಂಡೇಲಿಗೆಲ್ಲ ಹೋಗಿದ್ವಿ, ಅಲ್ಲೂ ಕೂಡ ವೀಡಿಯೋ ಶೂಟ್ ಮಾಡ್ಕೊಂಬಂದಿದ್ದೆ. ನಮ್ಮ ಫ್ರೆಂಡ್ಸ್ಗೆ ಯಾರಿಗೂ ಹೇಳೇ ಇರಲಿಲ್ಲ, ಫ್ರೆಂಡ್ಸ್ ಜೊತೆನೇ ಹೋಗಿದ್ವಿ. ಏನೋ ಒಂಥರ ಮುಜುಗರ ಸ್ಟಾರ್ಟಿಂಗಲ್ಲಿ. ಆಮೇಲೆ ವೀಡಿಯೋ ಕ್ಯಾಮ್ರಾ ಹಿಂಗೆ ಹಿಡ್ಕೊಂಡು ಎಲ್ಲಾದರೂ ಪಬ್ಲಿಕಲ್ಲಿ ಮನೇಲಿ ಕೂತ್ಕೊಂಡು ಮಾತಾಡೋದು ಒಂಥರ ಡಿಫ್ರೆಂಟು. ಹೊರಗಡೆ ಹೋದಾಗ ಮೊಬೈಲ್ ಇಟ್ಕೊಂಡು ವೀಡಿಯೋ ಶೂಟ್ ಮಾಡೋದು ಅದೊಂಥರ ಸ್ಟಾರ್ಟಿಂಗ್ ತುಂಬ ಮುಜುಗರ ಫೀಲ್ ಆಗ್ತಿರುತ್ತೆ. ಅಂದರೆ ಎಲ್ಲ ನಮ್ಮನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಏನಾದ್ರು ಮಿಸ್ಟೇಕ್ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಆವಾಗ ಅವ್ರು ನೋಡ್ಬಿಟ್ಟು ನಮ್ದು ಏನು ಅನ್ಕೊತಾರ, ನಕ್ಬಿಡ್ತಾರೆ ಅನ್ನೋ ಥರ ಎಲ್ಲ ತುಂಬಾ ಭಯ ಇರುತ್ತೆ. ಹಂಗಾಗಿ ಜಸ್ಟ್ ಶೂಟ್ ಮಾಡ್ತಾಯಿದ್ವಿ, ಆಮೇಲೆ ಮನೇಲಿ ಎಡಿಟ್ ಮಾಡಿಬಿಟ್ಟು ವಾಯ್ಸ್ ಓವರ್ ಮಾಡ್ತಾಯಿದ್ವಿ, ಈ ಥರ ಮಾಡಿದ್ವಿ. ಸೊ ನಮ್ಮ ಯೂಟ್ಯೂಬ್ ಜರ್ನಿ ಈ ಥರ ಸ್ಟಾರ್ಟ್ ಆಯಿತು. ಸೊ ಸ್ಟಾರ್ಟ್ ಆದಮೇಲೆ ನಮಗೆ ಏನು ಮಾಡಬೇಕು, ಮಾಡಬೇಕು, ಏನು ಕಂಟೆಂಟ್ ಏನೇನೂ ಗೊತ್ತಿರಲಿಲ್ಲ. ಏನೋ ಮನ್ಸಿಗೆ ಬಂದಂಗೆ ಏನೋ ಒಂದಷ್ಟು ಹಾಕೊಂಡು ಹೋಗ್ತಾಯಿದ್ವಿ. ಸೊ ಅದೇ ಮಾಡೋ ಮಿಸ್ಟೇಕು ಯೂಟ್ಯೂಬಲ್ಲಿ. ಮೇಯ್ನ್ ನಾನು ಮಾಡಿರೋದ್ರಲ್ಲಿ ನನ್ನ ಮಿಸ್ಟೇಕ್ ಏನು ಅಂತ ನನಗೆ ಗೊತ್ತಾಗಿದೆ. ಮೇಯ್ನು 3 ಮಿಸ್ಟೇಕ್ಸ್ನ ನೀವು ಮಾಡಲೇಬಾರ್ದು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಒಂದು ಫಸ್ಟು ಮೇಯ್ನು ಕಂಟೆಂಟು. ನೀವು ಯಾವ ಕಂಟೆಂಟ್ ಮಾಡ್ತಿದ್ದೀರಾ ಅನ್ನೋದು ಫಸ್ಟು ನಿಮಗಿರಬೇಕು. ಲೈಫ್ ಸ್ಟೈಲಾ, ಇಲ್ಲಾಂದರೆ ಫುಡ್ ಬ್ಲಾಗಿಂಗಾ, ಇಲ್ಲಾಂದರೆ ಟ್ರಾವೆಲ್ ಬ್ಲಾಗಾ, ಏನು ಮಾಡ್ತೀರ ಅನ್ನೋದನ್ನ ನೀವು ಫಿಕ್ಸ್ ಮಾಡ್ಕೊಬೇಕು. ಎಲ್ಲ ಮಿಕ್ಸಪ್ ಮಾಡಿ ಎಲ್ಲ ಚಿತ್ರಾನ್ನ ಮಾಡಿದ್ರೆ ನಿಜ ಹೋಗಲ್ಲ. ಯಾಕಂತ ಹೇಳಿದ್ರೆ ಯೂಟ್ಯೂಬ್ ಅಲ್ಗಾರಿದಮ್ ವರ್ಕ್ ಆಗೋದೇ ಹಂಗೆ. ನೀವು ಫುಡ್ ಕಂಟೆಂಟ್ ಮಾಡಿದ್ರೆ ಫುಡ್ದೇ ಮಾಡಬೇಕು, ಇಲ್ಲ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ ಬರೀ ಟ್ರಾವೆಲ್ಲೇ ಮಾಡಬೇಕು. ನಿಮಗೆ ಒಂದು ಸೆಟ್ ಆಫ್ ಪೀಪಲ್ ನಿಮ್ಮ ಚಾನಲ್ನ ನೋಡೋದಕ್ಕೆ ಇಷ್ಟಪಡ್ತಾರೆ. ಈಗ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅಂತೇಳಿ ಟ್ರಾವೆಲ್ ಇಷ್ಟಪಡೋರು ಅವರೇ ನೋಡ್ತಾರೆ. ಇಲ್ಲ ನೀವು ಫುಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಫುಡ್ನ ಎಕ್ಸ್ಪ್ಲೋರ್ ಮಾಡೋರು ಅಂಥವರೇ ನೋಡ್ತಾರೆ. ಆ ಥರ ಒಂದು ಸೆಟ್ ಆಫ್ ಪೀಪಲ್ ಬರ್ತಾರೆ. ಟ್ರಾವೆಲು ಮಾಡಿ, ಫುಡ್ಡು ಮಾಡಿ, ಇಲ್ಲ ಲೈಫ್ ಸ್ಟೈಲು ಮಾಡ್ತೀನಿ ಅಂದರೆ ಎಲ್ಲ ಚಿತ್ರಾನ್ನ ಆಗಿ ನಿಮಗೆ ಇವಾಗ ನಂದು ಹಂಗೆ ಆಗಿರೋದು. ನಂದು ಯಾಕೆ ಹಂಗಾಯಿತು ಅಂತ ನಿಮ್ಗೆ ಹೇಳ್ತೀನಿ. ಒಂದು ಫಸ್ಟ್ ಕಂಟೆಂಟ್ ಯಾವುದು ಅಂತ ನೀವು ಡಿಸೈಡ್ ಮಾಡ್ಕೋಬೇಕು. ಅದೇ ಕಂಟೆಂಟ್ ಮೇಲೆ ವರ್ಕ್ ಮಾಡಬೇಕು ಸ್ಟಾರ್ಟಿಂಗು. ಆಮೇಲೆ ಇನ್ನೊಂದು, ಸೊ ನೀವು ಬರೀ ಶಾರ್ಟ್ಸ್ ಹಾಕೊಂಡು ಹೋಗ್ತೀರಾ ಅಂತ ಅಂದ್ಕೊಳ್ಳಿ, ವ್ಯೂಸ್ ಚೆನ್ನಾಗಿ ಬರ್ತಿದೆ ಅಂತ. ಆವಾಗ ನಿಮ್ಗೆ ಏನಾಗುತ್ತೆ, ಸಬ್ಸ್ಕ್ರೈಬರ್ಸ್ ಬರ್ತಾರೆ. ನೀವು ಮೇಯ್ನ್ ವೀಡಿಯೋ ಫುಲ್ ವೀಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದರಲ್ಲಿ ವ್ಯೂಸ್ ಬರಲ್ಲ. ಸೊ ನನಗೂ ಕೂಡ ಇದೇ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ ನಾನು ಇವಾಗ ಯಾವುದೇ ಶಾರ್ಟ್ಸ್ನ ಇದರಲ್ಲಿ ಅಪ್ಲೋಡ್ ಮಾಡ್ತಿಲ್ಲ. ನಾನು ಮಿಸ್ಟೇಕ್ಸ್ನ ಹೇಳ್ತೀನಿ ನಿಮ್ಗೆ ಆಮೇಲೆ. ಸೊ ಅದು ಒಂದು ಪ್ರಾಬ್ಲಮ್ ಆಗುತ್ತೆ. ಈ 3ನೇ ಮಿಸ್ಟೇಕ್ ಏನಂತ ಹೇಳಿದ್ರೆ, ಸೊ ಹೆಂಗೋ ಒಂದು ಶೂಟ್ ಮಾಡಿಬಿಡೋದು, ಇಲ್ಲ ಕ್ಲೀನಾಗಿ ಒಂದು ಕ್ಲಾರಿಟಿ ಇರಲ್ಲ, ಆಡಿಯೋ ಕ್ಲಾರಿಟಿ ಇರಲ್ಲ, ವೀಡಿಯೋ ಕ್ಲಾರಿಟಿ ಇರಲ್ಲ. ಸೊ ಅದನ್ನು ದಯವಿಟ್ಟು ಮಾಡಬೇಡಿ. ಯಾಕಂತ ಹೇಳಿದ್ರೆ ನೋಡೋ ಜನಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ. ಈಗ ನೀವು ಮೈಕ್ ಯೂಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಆಗ್ತಿರುತ್ತೆ.
ನನಗೂ ಕೂಡ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಮೈಕೆಲ್ಲ ತೊಗೊಂಡಿರ್ಲಿವಲ್ಲ ಆವಾಗ ನನಗೂ ಕೂಡ ಒಂದಷ್ಟು ಕಮೆಂಟ್ಸ್ ಬಂದಿದೆ, ಮೈಕಿಲ್ಲ ತುಂಬ ಡಿಸ್ಟರ್ಬ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆವಾಗ ಜನ ವೀಡಿಯೋ ನೋಡಲ್ಲ, ಸ್ಕಿಪ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ವೀಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರೂ ಕೂಡ ಸ್ಕಿಪ್ ಮಾಡ್ಕೊಂಡು ಹೋಗ್ತಾರೆ. ವೀಡಿಯೋ ಕ್ಲಾರಿಟಿ ಆಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂದರೂ ನೋಡ್ತಾರೆ ಅಂತ ಹೇಳಿದ್ರೆ ಅದು ಫೇಮಸ್ ಆಗಿರ್ತಾರೆ ಬೇರೆ ಪ್ಲ್ಯಾಟ್ಫಾರ್ಮಲ್ಲಿ. ಬಟ್ ಇಲ್ಲಿ ಬಂದು ಏನೋ ತಳಬುಡ ಇಲ್ಲದೆ ಇರೋದು ಏನೋ ಒಂದಷ್ಟು ಹಾಕೊಂಡು ಹೋಗ್ತಾರೆ, ವೀಡಿಯೋ ಕ್ಲೀನಾಗಿ ತೆಗೆದಿರಲ್ಲ, ಹಿಂಗೆ ಶೇಕ್ ಮಾಡ್ತಾ ಇರ್ತಾರೆ, ಆಡಿಯೋನೂ ಕರೆಕ್ಟಾಗಿರಲ್ಲ. ಅಂಥವ್ರನ್ನ ನೋಡ್ತಾರೆ ಬಿಕಾಸ್ ಅವ್ರಿಗೆ ಸೆಟ್ ಆಫ್ ಫ್ಯಾನ್ಸ್ ಆಗಿರ್ತಾರೆ, ಸೊ ಅವ್ರು ನೋಡ್ತಾರೆ. ಸೊ ಈ 3 ಮಿಸ್ಟೇಕ್ಸ್ನ ನೀವು ಬಿಗಿನರ್ ಯೂಟ್ಯೂಬರ್ಸ್ ಆಗಿದ್ದರೆ ದಯವಿಟ್ಟು ಇದನ್ನು ಮಾಡಬೇಡಿ. ಏನಕ್ಕೆ ಈ 3 ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳ್ತೀನಿ. ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಾವು ಫುಡ್ ಬ್ಲಾಗ್ ಮಾಡ್ತಾಯಿದ್ವಿ. ಸೊ ಹೊರಗಡೆ ಹೋಗ್ಬಿಟ್ಟು ಫುಡ್ ಎಲ್ಲ ಎಕ್ಸ್ಪ್ಲೋರ್ ಮಾಡಿ ರಿವ್ಯೂ ಮಾಡ್ತಾಯಿದ್ದೆ, ಹೆಂಗಿದೆ ಏನು ಕತೆ ಅಂತ ಹೇಳ್ಬಿಟ್ಟು. ಸೊ ತುಂಬಾ ಚೆನ್ನಾಗೋಯ್ತು. ನನ್ನ ಪ್ರೀವಿಯಸ್ ವೀಡಿಯೋಸ್ ನೀವು ಚೆಕ್ ಮಾಡಿ, ನಾನು ಮಾಡಿರೋ ಫುಡ್ ಬ್ಲಾಗ್ ಆಗಿರ್ಬೋದು, ಇಲ್ಲಾಂದರೆ ಯಾವ್ದಾದ್ರು ಫುಡ್ ಸ್ಟ್ರೀಟು, ಇಲ್ಲ ಅಂತ ಹೇಳಿದ್ರೆ ನಾನು ಹೊರಗಡೆ ಯಾವ್ದಾದ್ರು ಒಂದು ಪ್ಲೇಸ್ಗೆ ಹೋಗಿದ್ರು ಅಲ್ಲಿ ಯಾವ ಫುಡ್ ಚೆನ್ನಾಗಿರುತ್ತೆ ಏನು ಅಂತ ಮುಂಚೆನೇ ಎಲ್ಲ ನೋಡಿಕೊಂಡು ಅಲ್ಲೋಗಿ ಫುಡ್ನ ತಿಂದು ರಿವ್ಯೂ ಮಾಡ್ತಾಯಿದ್ದೆ. ಆಮೇಲೆ ಮಲ್ಲೇಶ್ವರಂ ಶಾಪಿಂಗ್ ಆಗಿರ್ಬೋದು, ಇಲ್ಲ ಅಂತ ಹೇಳಿದ್ರೆ ಕಮರ್ಷಿಯಲ್ ಸ್ಟ್ರೀಟು, ಅದೆಲ್ಲ ಮಾಡಿದ್ದೀನಿ. ಸಂಡೇ ಬಜಾರ್ದು ಅದೆಲ್ಲ ತುಂಬಾ ಚೆನ್ನಾಗಿ ಹೋಗಿದೆ. ಆಲ್ಮೋಸ್ಟ್ ನಂದು 50K 1 lakh ಮೇಲೆ ಇದೆ ವ್ಯೂಸು. ನನ್ನ ಚಾನಲ್ಲು ಅದಕ್ಕೆ ಆಲ್ರೆಡಿ ಸೆಟ್ ಆಗಿಬಿಟ್ಟಿತ್ತು. ನಾನು ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಇಷ್ಟರಲ್ಲಿ ನಾನು more than 1 lakh ರೀಚ್ ಆಗ್ತಿತ್ತು. ಮತ್ತು ವ್ಯೂಸು ಅಷ್ಟು ತುಂಬಾ ಚೆನ್ನಾಗಿ ಬರ್ತಿತ್ತು. ಯಾಕಂತ ಹೇಳಿದ್ರೆ ನನ್ನ ಚಾನಲ್ನಲ್ಲಿ ಫುಡ್ ಬ್ಲಾಗ್ ನೋಡೋ ಅಂಥಷ್ಟು ಒಂದಷ್ಟು ಜನ ನನಗೆ ಆಲ್ರೆಡಿ ರೆಗ್ಯುಲರ್ ವ್ಯೂವರ್ಸ್ ಇದ್ದರು. ನಾನು ಆ್ಯಕ್ಚುಲಿ ಮಾಡ್ತಾ ಇದ್ದಿದ್ದು ನಮ್ಗೆ ತಿನ್ನೋಕ್ಕೆ ಇಷ್ಟ, ಹೋಗ್ಬಿಟ್ಟು ಏನೋ ಸುತ್ತಾಡ್ಕೊಂಡು ತಿನ್ಕೊಂಡು ಬರ್ತಿದ್ವಿ. ಸೊ 1-2 years ನಾವು ಈ ಥರ ಮಗುದ ಎಲ್ಲ ಏನೂ ಪ್ಲ್ಯಾನ್ ಇರಲಿವಲ್ಲ, ಅದಕ್ಕೆ ಏನೋ ತಲೆ ಕೆಡಿಸ್ಕೊಂಡಿರಲಿಲ್ಲ, ಸುಮ್ಮನೆ ಜಾಲಿಯಾಗಿ ಎಂಜಾಯ್ ಮಾಡ್ಕೊಂಡಿದ್ವಿ. ಬಟ್ ನಾವು ಆಮೇಲೆ 2 years ಆದಮೇಲೆ ನಾವು ಇಲ್ಲ ಮಗು ಮಾಡ್ಕೋಬೇಕಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಅದು ಅಲ್ಲದೆ ನನಗೆ PCOS ಎಲ್ಲ ಪ್ರಾಬ್ಲಮ್ ಇತ್ತು. ಈ ಥರ ಈಚೆ ಎಲ್ಲ ತಿನ್ಕೊಂಡಿದ್ರೆ ವರ್ಕೌಟ್ ಆಗೋಲ್ಲ, ಬೇಡಪ್ಪ. ಮತ್ತು ಈಗಿನ ಜನ್ರೇಷನಲ್ಲಿ ಗೊತ್ತಲ್ಲ ಅವ್ರು ಹೆಂಗೆ ಮಾಡಿರ್ತಾರೋ ಏನು ಕತೆನೋ. ಹೋಗ್ತಾ ನನಗೊಂಥರ ಹೆಲ್ತ್ ಹಾಳಾಗುತ್ತೆ. ಸುಮ್ಮನೆ ಈ ಯೂಟ್ಯೂಬಲ್ಲಿ ಏನೋ ವ್ಯೂಸ್ ಚೆನ್ನಾಗಿ ಬರ್ತಿದೆ, ದುಡ್ಡು ಬರ್ತಿದೆ ಅಂತ ಮಾಡ್ಬಿಡ್ತೀನಿ ಅಂದ್ಕೊಳ್ಳಿ, ನಾಳೆ ನನ್ನ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆದರೆ ನಾನೇ ಸಫರ್ ಮಾಡಬೇಕು, ಬೇಡ ಅಂತ ಹೇಳ್ಬಿಟ್ಟು ಅದನ್ನು ಹಂಗೆ ಗ್ರ್ಯಾಜುವಲಿ ಸ್ಟಾಪ್ ಮಾಡ್ಕೊಂಡು ಬಂದೆ. ಅಷ್ಟೊತ್ತಿಗೆ ನಾನು ಒಂದು ಪ್ರೆಗ್ನೆಂಟ್ ಕೂಡ ಆದೆ. ಆವಾಗ ನಾನೇನು ಮಾಡಿದೆ, ನನಗೆ ಆಫೀಸ್ ಕೆಲಸ, ಮನೇಲಿ ಕೆಲಸ ಮಾಡ್ಕೊಂಡು ಹೋಗಬೇಕು, ಬೆಳಗ್ಗೆನೇ ಆಫೀಸ್ಗೆ ಹೋಗಬೇಕಿತ್ತು. ನನಗೆ ವೀಡಿಯೋ ಮಾಡೋಕ್ಕೆ ಟೈಮು ಸಿಗ್ತಿರ್ಲಿಲ್ಲ. ಆಲ್ಮೋಸ್ಟ್ 1 year 1.5 year ಗ್ಯಾಪ್ ತೊಗೊಂಬಿಟ್ಟೆ. ಪ್ರೆಗ್ನೆನ್ಸಿ ಫುಲ್ ವೀಡಿಯೋನೇ ಮಾಡಲಿಲ್ಲ ನಾನು. ಆಮೇಲೆ ಮಗು ಆಗಿ ಒಂದು 3 months 4 monthsವರೆಗೂ ಯಾವ ವೀಡಿಯೋನೂ ಮಾಡಿರಲಿಲ್ಲ. ಬಟ್ ಆದರೂ ನನಗೆ ಹಳೆ ವೀಡಿಯೋಸ್ ಏನು ಹಾಕಿದ್ನೋ ಸೊ ಅದರಿಂದ ವ್ಯೂಸ್ ಬರ್ತಾಯಿತ್ತು, ಅದರಿಂದ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಬರ್ತಾಯಿದ್ರು. ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ, ಬಟ್ ನಿಮ್ಮ ಚಾನಲ್ ಒಂದು ರೇಂಜಿಗೆ ರೀಚ್ ಆದಮೇಲೆ ತಾನಾಗೆ ಸಬ್ಸ್ಕ್ರೈಬರ್ಸ್ ಬರ್ತಾ ಇರ್ತಾರೆ ಹಳೆ ವೀಡಿಯೋಸಿಂದನೂ. ಇದು ಹೆಂಗೆ ಅಂತ ಹೇಳಿದ್ರೆ ಯೂಟ್ಯೂಬಲ್ಲಿ ಇವಾಗ ನೀವು ಅಪ್ಲೋಡ್ ಮಾಡಿರ್ತೀರ ಇವತ್ತು ಅಂದ್ಕೊಳ್ಳಿ, ಅದು ಇವಾಗ ಸದ್ಯಕ್ಕೆ ಬೂಸ್ಟ್ ಆಗದೆ ಇರ್ಬೋದು, ಬಟ್ ಯಾವಾಗಲೋ 1 ತಿಂಗಳಿಗೋ 2 ತಿಂಗಳಿಗೋ 2 ವರ್ಷಕ್ಕೋ 3 ಯಾವಾಗಾದರೂ ಬೂಸ್ಟ್ ಆಗುತ್ತೆ. ನಂದು ಒಂದು ಸೂಪರ್ ಹಿಟ್ ಆಗಿದೆ ಯಾವುದು ಅಂತ ಹೇಳಿದ್ರೆ, ನಾನು ಶೃಂಗೇರಿಲಿ ಒಂದು ವೀಡಿಯೋ ಮಾಡಿದ್ದೆ. ಅಲ್ಲೊಂದು ಹೋಟೆಲ್ ಇದೆ, ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡೋದಿಷ್ಟೇ, ಚಿಕ್ಕದಿದೆ ದೇವಸ್ಥಾನ ಥರ. ಅದು ತುಂಬಾ ವೈರಲ್ ಆಗಿತ್ತು. ಆಮೇಲೆ ಇನ್ನೊಂದು ಸಂಡೇ ಬಜಾರ್ ಮಾಡಿದ್ದೆ, ಅದು ಅಷ್ಟೇ ತುಂಬಾ ರೀಚ್ ಆಯಿತು. ಆಮೇಲೆ ಇನ್ನೂ ಫುಡ್ ಬ್ಲಾಗ್ ಯಾವ್ಯಾವ್ದು ಮಾಡಿದ್ನೋ ಅದೆಲ್ಲ more than 50K ಇದೆ. ಸೊ ಆ ಥರ ಆಗಿ ನನಗೆ ಕೆಲವೊಂದು ವೀಡಿಯೋಸಿಂದ ಇವಾಗಲೂ ಅದು ಮಾನಿಟೈಸ್ ಆಗ್ತಿರುತ್ತೆ. ಯೂಟ್ಯೂಬಲ್ಲಿ ಹೆಂಗೆ ಅಂತ ಹೇಳಿದ್ರೆ, ನೀವು ಯಾವಾಗಲೂ ಮಾಡಿರ್ತೀರ, ಅದು ಫಾರ್ ಎಕ್ಸಾಂಪಲ್ ಈಗ ಒಂದು 1 month ನಿಮ್ಗೆ ಅದು ಬೂಸ್ಟ್ ಆಗಿ ಚೆನ್ನಾಗಿ ವ್ಯೂಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನಿಮಗೆ ನೆಕ್ಸ್ಟ್ ಪೇಮೆಂಟಲ್ಲಿ ಬರುತ್ತೆ. ಸೊ ಯೂಟ್ಯೂಬ್ ಈ ಥರ ವರ್ಕ್ ಆಗೋದು. ನೀವು ಹಳೇದು ಹಾಕಿದ್ರೂ ಅದರಿಂದ ದುಡ್ಡು ಬರ್ತಾನೆ ಇರುತ್ತೆ. ಸೊ ಹಂಗಾಗಿ ಜನ ಹೇಳೋದು ಯೂಟ್ಯೂಬಲ್ಲಿ ದುಡ್ಡಿದೆ ಅಂತ ಹೇಳ್ಬಿಟ್ಟು. ನೀವು ಹಳೆ ವೀಡಿಯೋಯಿಂದನೂ ಬರುತ್ತೆ, ಇವಾಗ ರೆಗ್ಯುಲರಾಗಿ ಯಾವ್ದು ಹಾಕ್ತಾ ಇರ್ತೀರೋ ಅದರಿಂದನೂ ಬರ್ತಾ ಇರುತ್ತೆ. ಸೊ ನಿಮಗೆ ಇನ್ಕಮ್ ಬರ್ತಾನೆ ಇರುತ್ತೆ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಸ್ಟ್ರಗಲ್ ಮಾಡಬೇಕಾಗುತ್ತೆ. ನಿಮ್ಗೆ ಏನಾದ್ರು ಚೆನ್ನಾಗಿ ಕ್ಲಿಕ್ ಆದರೆ, ಅದರಲ್ಲಿ ಅದೃಷ್ಟನೂ ಇರಬೇಕು, ಚೆನ್ನಾಗಿ ಕ್ಲಿಕ್ ಆದರೆ ಒಳ್ಳೆ ದುಡ್ಡು ಮಾಡ್ಬೋದು. ಮತ್ತು ಶಾರ್ಟ್ಸ್ ಯಾಕೆ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ನಾರ್ಮಲ್ ಜಾಸ್ತಿ ಶಾರ್ಟ್ಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ಬಟ್ ಚೀಕು ಹುಟ್ಟಿದ ಮೇಲೆ ನಾನು ಚೀಕುದು ಸ್ಕೈದು ಒಂದಷ್ಟು ಶಾರ್ಟ್ಸ್ ಎಲ್ಲ ಅಪ್ಲೋಡ್ ಮಾಡ್ತಿದ್ದೆ, ತುಂಬಾ ಚೆನ್ನಾಗಿ ಬರ್ತಿತ್ತು ವ್ಯೂಸು. ಚೀಕುದು ಒಂದು ವೀಡಿಯೋ ಆಲ್ಮೋಸ್ಟ್ 13 million ಹೋಗಿದೆ. ಅದು ನಂಬ್ತೀರಾ, ಅದೊಂದರಿಂದನೇ ನನಗೆ 30K ಸಬ್ಸ್ಕ್ರೈಬರ್ಸ್ ಬಂದಿದ್ದಾರೆ. ನನಗೆ ಇವಾಗ ಏನು 65 ಇದ್ದಾರೆ, ಅದರಲ್ಲಿ 30,000 ಜಸ್ಟ್ ಒಂದೇ ಒಂದು ಶಾರ್ಟ್ಸಿಂದ ಬಂದಿರೋದು. ಅದು ಚೀಕುದು, ಅದು ಮತ್ತು ಸ್ಕೈದು ಇವಂದು ಎಲ್ಲ ಅಪ್ಲೋಡ್ ಮಾಡಿದ್ನಲ್ಲ, ಆ ಥರ ಶಾರ್ಟ್ಸ್ ಚೆನ್ನಾಗಿ ಹೋಗ್ತಿತ್ತು. ಆವಾಗ ನಂಗೆ ರಿಯಲೈಸ್ ಆಯಿತು, ನಿಮಗೆ ಶಾರ್ಟ್ಸಲ್ಲಿ ಜಾಸ್ತಿ ದುಡ್ಡು ಬರೋಲ್ಲ. ನಿಮಗೆ 10 million ಹೋದ್ರೂ ನಿಮಗೆ ಇಲ್ಲಿ 1 ಲಕ್ಷ 1.5 ಲಕ್ಷ ವ್ಯೂಸ್ ಆದರೆ ಎಷ್ಟು ದುಡ್ಡು ಬರುತ್ತೋ ಅಷ್ಟು ಬರುತ್ತೆ. ನೀವು ಶಾರ್ಟ್ಸಲ್ಲಿ ಅರ್ನ್ ಮಾಡಬೇಕಂತ ಹೇಳಿದ್ರೆ ಬರೀ ಶಾರ್ಟ್ಸೇ ಹಾಕ್ಕೊಂಡು ಹೋಗಬೇಕು. ನಿಮಗೆ ಒಂದು 20 million 30 million ಫಾಲೋವರ್ಸ್ ಆಗಬೇಕು. ಎಲ್ಲ ವೀಡಿಯೋಸು 5 lakh 10 lakh 15 lakh ಮೇಲೆ ಇರಬೇಕು ವ್ಯೂಸು. ಆವಾಗ ನೀವು ಅದರಲ್ಲಿ ಸ್ವಲ್ಪ ದುಡ್ಡು ನೋಡ್ಬೋದು. ಅದ್ರಲ್ಲಿ ಬರ್ತಾರೆ ಸಬ್ಸ್ಕ್ರೈಬರ್ಸು, ಬಟ್ ನಿಮಗೆ ಇಲ್ಲಿ ವ್ಯೂಸ್ ಸಿಗೋಲ್ಲ. ನನಗೆ 60K ಇದ್ರೂ 6K ವ್ಯೂಸ್ ರೀಚ್ ಆಗೋದನ್ನು ಕಷ್ಟ ಆಗಿಬಿಟ್ಟಿದೆ. ಯಾಕಂತ ಹೇಳಿದ್ರೆ ನಿಮಗೆ ಶಾರ್ಟ್ಸಲ್ಲಿ ಬರೋ ಸಬ್ಸ್ಕ್ರೈಬರ್ಸು ಅವರು ಈ ಲಾಂಗ್ ಫಾರ್ಮ್ಯಾಟ್ ವೀಡಿಯೋನ ವಾಚ್ ಮಾಡಲ್ಲ, ನಿಮ್ಮ ಶಾರ್ಟ್ಸ್ನೇ ಇಷ್ಟಪಟ್ಟು ಅಲ್ಲಿ 1 minute ನೋಡ್ಕೊಂಡು ಹೊಟ್ಟೋಗ್ತಾರೆ ಅಷ್ಟೇ. ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನು ಅದನ್ನು ಸ್ಟಾಪ್ ಮಾಡಿದೆ. ನಿಧಾನಕ್ಕೆ ಇದರಲ್ಲೇ ಹೋಗಲಿ ಅಂತ ಹೇಳ್ಬಿಟ್ಟು. ಸೊ ಇವಾಗ ಆಡಿಯೋ ವೀಡಿಯೋ ಕ್ಲಾರಿಟಿಗೆ ಬಂದರೆ ಒಂದೊಳ್ಳೆ ಫೋನ್ ಇದ್ದರೆ ಸಾಕು. ಇವನ್ ನಾನು ಕೂಡ
ಇವಾಗ ಫೋನಲ್ಲೇ ಎಡಿಟ್ ಮಾಡ್ತಿರೋದು, ಫೋನಲ್ಲೇ ವೀಡಿಯೋ ಶೂಟ್ ಮಾಡ್ತಾ ಇರೋದು. ಒಂದೊಳ್ಳೆ ಮೈಕ್ ತೊಗೊಳ್ಳಿ, ಮತ್ತು ಒಂದು ರಿಂಗ್ ಲೈಟ್ ತೊಗೊಳ್ಳಿ. ಸೊ ಬೇಸಿಕ್ ಸ್ವಲ್ಪ ತೊಗೊಂಡ್ರೆ ಸಾಕಾಗುತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೆ ಹೆಂಗೆ ಬೇಕು ಆ ಥರ ಇಂಪ್ರೂವ್ ಮಾಡ್ಕೋಬೋದು. ನೀವು ನನ್ನ ಕೇಳೋದಾದ್ರೆ ಒಂದು ಸೆಟ್ ಆಫ್ ಸಬ್ಸ್ಕ್ರೈಬರ್ಸ್ ಆದಮೇಲೆ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಪ್ರಾಡಕ್ಟ್ಸ್ನ ಇನ್ವೆಸ್ಟ್ ಮಾಡಿ, ಸೊ ಯೂಟ್ಯೂಬಿಂದ ಏನು ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಮತ್ತೆ ಅದಕ್ಕೆ ರೀಇನ್ವೆಸ್ಟ್ ಮಾಡಿ ಏನೇನು ಬೇಕೋ ಗ್ಯಾಜೆಟ್ಸ್ ಅದನ್ನೆಲ್ಲ ತೊಗೊಳ್ಳಿ ಅಂತೇಳಿ. ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಬೇಡಿ. ಯಾಕಂತ ಹೇಳಿದ್ರೆ ನಾನು ಮಾಡಿರೋ ಮಿಸ್ಟೇಕ್ನ ನೀವು ಮಾಡಿದ್ರೆ ಇದೇ ಥರ ಸೈಕಲ್ ಹೊಡಿಬೇಕಾಗುತ್ತೆ. ಸೊ ಹಂಗಾಗಿ ನಿಮಗೆ ಇಷ್ಟು ಐಡಿಯಾ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಕಷ್ಟಪಟ್ಟರೆ ಪಕ್ಕ ನೀವು ಒಳ್ಳೆ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗ್ಬೋದು. ಬಟ್ ಅದಕ್ಕೆ ಸ್ವಲ್ಪ ಅದೃಷ್ಟನೂ ಇರಬೇಕು, ಕಂಟೆಂಟು ಚೆನ್ನಾಗಿರಬೇಕು. ಇವೆರಡೂ ಇದ್ದರೆ ಪಕ್ಕ ಸಕ್ಸಸ್ಫುಲ್ ಆಗ್ತೀರಾ. ಸೊ ಸ್ಟಾರ್ಟ್ ಮಾಡೋದೇನು ದೊಡ್ಡ ವಿಷಯ ಅಲ್ಲ. ಒಂದು ಯೂಟ್ಯೂಬು ಮತ್ತು ಯೂಟ್ಯೂಬ್ ಸ್ಟುಡಿಯೋ ಅಂತ ಇರುತ್ತೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಾರ್ಮಲ್ ಯಾವುದು ಇನ್ಶಾರ್ಟು ಎಲ್ಲ ಚೆನ್ನಾಗಿರುತ್ತೆ, ಯೂಸರ್ ಫ್ರೆಂಡ್ಲಿ ಇದೆ, ಆ ಥರ ಒಂದು ಆ್ಯಪ್ ಇಟ್ಕೊಂಡು ಬೇಸಿಕ್ ಏನೇನು ಹೇಳಿದ್ನೋ ಗ್ಯಾಜೆಟ್ಸ್ ಅದನ್ನು ತೊಗೊಂಡು ಸ್ಟಾರ್ಟ್ ಮಾಡಿ. ಸ್ಟಾರ್ಟಿಂಗು ತುಂಬಾ ಪೇಷನ್ಸಿಂದ ಇರಬೇಕು. ವ್ಯೂಸ್ ಹೋಗ್ತಿಲ್ಲ ಅಂತ ಹೇಳ್ಬಿಟ್ಟು ತಲೆ ಕೆಡಿಸ್ಕೋಬಾರ್ದು. ನಂದು ಬಿಲೋ 1000 ಸಬ್ಸ್ಕ್ರೈಬರ್ಸ್ ಆಗೋಕ್ಕೆ ಮುಂಚೆ ಒಬ್ಬರು ಸಬ್ಸ್ಕ್ರೈಬರ್ಸ್ ಬಂದ್ರ, ಇಬ್ಬರು ಬಂದ್ರ, 3 ಜನ ಬಂದ್ರ ಅಂತ ರಿಫ್ರೆಶ್ ಮಾಡಿ ನೋಡ್ತಾ ಇದ್ದೆ. ಬಟ್ ನೋಡೋಣ ಓಕೆ ಯಾವಾಗ ಸಕ್ಸಸ್ಫುಲ್ ಆಗ್ತೀನಿ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ನಾನು ಓಪನ್ ಮಾಡಿ ಒಂದು 3 ಇಯರ್ಸ್ ಆಗ್ತಿದೆ ಅನಿಸುತ್ತೆ. ಇವಾಗ ಒಂದು 2.5 3 ಇಯರ್ಸ್ ಆಗಿದೆ. ಅದರಲ್ಲಿ 1-1.5 ವರ್ಷ ನಾನು ಗ್ಯಾಪ್ ತೊಗೊಂಡೇ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಬಟ್ ಓಕೆ, ಒಂದಿನ ಸಕ್ಸಸ್ಫುಲ್ ಆಗೇ ಆಗ್ತೀನಿ. ಸೊ ನೀವೆಲ್ಲ ನನಗೆ ಓಪ್ಸ್ ಕೊಟ್ಟಿದ್ದೀರಾ ಅನ್ನೋ ಕಾನ್ಫಿಡೆನ್ಸಲ್ಲಿ ಮಾಡ್ತಾಯಿದ್ದೀನಿ. ಬೇರೆ ಬೇರೆ ಪ್ಲ್ಯಾಟ್ಫಾರ್ಮಿಂದ ಯಾವ ಥರ ಅರ್ನ್ ಮಾಡ್ಬೋದು ಏನು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳ್ತೀನಿ. ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಅದರಿಂದ ಕೂಡ ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಗೆ ಹೇಳ್ತೀನಿ. ನೀವು ಯಾರಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋರಿದ್ರೆ ದಯವಿಟ್ಟು ಸ್ಟಾರ್ಟ್ ಮಾಡಿ. ಸೊ ಒಳ್ಳೆ ಇನ್ಕಮ್ ಆಗುತ್ತೆ. ಎಸ್ಪೆಷಲಿ ಹೋಮ್ ಮೇಕರ್ಸ್ಗೆ ನೀವು ಏನು ವರ್ಕ್ ಮಾಡ್ತಾ ಇಲ್ಲ ಹೊರಗಡೆ ಅಂತ ಹೇಳಿದ್ರೆ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಅದನ್ನು ಮಾಡ್ಬೋದು ಏನಿರ್ಬೋದು. ಬಟ್ ಒಂದೇ ಕಂಟೆಂಟ್ ಮಾಡಿ ಅನ್ನೋದು. ಫಾರ್ ಎಕ್ಸಾಂಪಲ್ ನೀವು ರಂಗೋಲಿ ಹಾಕೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳಿದ್ರೆ ಸಣ್ಣದಾಗಿ ಒಂದು 2 ನಿಮಿಷ 3 ನಿಮಿಷ ಒಳ್ಳೊಳ್ಳೆ ರಂಗೋಲಿ ಹಾಕ್ಬಿಟ್ಟು ತೋರಿಸಿ. ಇಲ್ಲ ಬೇರೆ ಯಾವುದಾದ್ರೂ ಒಂದು ಕ್ರಾಫ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಬರೀ ಕ್ರಾಫ್ಟ್ ವೀಡಿಯೋಸ ಮಾಡಬೇಕು. ಮನೆಯಲ್ಲೇ ಸಿಂಪಲಾಗಿ ಡೆಕೋರೇಷನ್ ಆಗಿರ್ಬೋದು, ಇಲ್ಲ ಆ ಥರದ್ದೆಲ್ಲ ನೀವು ಮಾಡಿ ತೋರಿಸಿ. ಸೊ ಆವಾಗ ನಿಮಗೆ ಚಾನಲ್ ಪಕ್ಕ ಇಂಪ್ರೂವ್ ಆಗುತ್ತೆ. ಸೊ ಇದು ನನ್ನ ಸಜೆಷನ್. ನಾನು ದೊಡ್ಡ ಯೂಟ್ಯೂಬರ್ ಅಲ್ಲ, ಬಟ್ ನಾನು ಮಾಡಿರೋ ಮಿಸ್ಟೇಕ್ಸ್ನ ನೀವು ಮಾಡಬೇಡಿ ಅಂತ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ನನಗೂ ಕೂಡ ಆಶೀರ್ವಾದ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ ಚೆನ್ನಾಗಿ ಸಕ್ಸಸ್ ಆಗಿ ಆದಷ್ಟು ಬೇಗ 1 ಲ್ಯಾಕ್ ರೀಚ್ ಆಗಿ ನಾನು ಕೂಡ ಒಂದು ಸಿಲ್ವರ್ ಪ್ಲೇ ಬಟನ್ ತೊಗೊಂಡು ನಿಮ್ಮ ಮುಂದೆ ಬರೋ ಥರ. ಇಲ್ಲಿ ಒಬ್ಬರಂತೂ ರೆಗ್ಯುಲರಾಗಿ ಕೇಳ್ತಾನೆ ಇದ್ರು, ಐ ಹೋಪ್ ಈ ವಿಡಿಯೋ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ನನಗೆ ಗೊತ್ತಿರೋಷ್ಟು ನಾನು ಶೇರ್ ಮಾಡಿದ್ದೀನಿ. ಸೊ ಸದ್ಯಕ್ಕೆ ಈ ವಿಡಿಯೋನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಹಾಗೆ ನಿಮ್ಗೆ ಈ ವಿಡಿಯೋ ಹೇಗೆ ಅನಿಸ್ತು, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.